ಹೈನುಗಾರಿಕೆ ಮಾಡುವ 4,500 ರೈತರಿಗೆ 6,000 ರಾಸುಗಳ ಮ್ಯಾಟ್ಗಳನ್ನು ಚನ್ನರಾಯಪಟ್ಟಣ ತಾಲೂಕು ಶೆಟ್ಟಿಹಳ್ಳಿ ಹಾಲು ಶಿಥಿಲೀಕರಣ ಘಟಕದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ವಿತರಿಸಿದರು. ಈ ವೇಳೆ ಹಾಲು ಉತ್ಪಾದಕರ ಸಹಕಾರ ಸಂಘದ ತಾಲೂಕಿನ ಸಾಕಷ್ಟು ಮಂದಿ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಮೇಲ್ವಿಚಾರಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಬಾಲಕೃಷ್ಣ ಮಾತನಾಡಿದ್ದಾರೆ. ಒಂದು ಸರ್ವ ಸದಸ್ಯ ಸಭೆಯನ್ನು ಕರೆದು ಈಗಾಗಲೇ ರೇವಣ್ಣವರು ಎಲ್ಲ ಕಡೆ ಇಡೀ ಜಿಲ್ಲೆಯ 3 ಜಿಲ್ಲೆಯ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳ ಸಭೆಯನ್ನು ಕರೆದು ಈಗಾಗಲೇ ತಿಳಿಸಿದ್ದಾರೆ. ಬಹುಶಃ ಅದಕ್ಕೆ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಒಂದು ದಿನಾಂಕವನ್ನು ನಿರೀಕ್ಷಿಸ್ತಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಪೂಜ್ಯ ದೇವೇಗೌಡರ ಜೊತೆಯೂ ಕೂಡ ಸಮಾಲೋಚನೆ ಆಯಿತು. ಇವತ್ತು ನಮ್ಮ ಹಾಸನ ಹಾಲು ಒಕ್ಕೂಟ ಹಾಲು ಉತ್ಪಾದಕ ಸದಸ್ಯಗಳ ಹಿತವನ್ನು ಕಾಪಾಡುವ ನಿಟ್ಟಿನಲ್ಲಿ ಮಹತ್ವವಾದಂಥ ಹೆಜ್ಜೆಯನ್ನು ಇಡ್ತಿದೆ. ನಮಗೆ ಇನ್ನೂ ಹೆಚ್ಚು ಚಾಪ್ ಕಟ್ಟರ ಬೇಡಿಕೆಗೆ ಅನುಗುಣವಾಗಿ ಅದನ್ನು ಕೂಡ ರಿಕ್ವೆಸ್ಟ್ ಮಾಡಿದ್ದೀವಿ. ಮೊನ್ನೆ ರೇವಣ್ಣವ್ರಿಗೆ ಬೋರ್ಡ್ನಲ್ಲೆಲ್ಲ ಅದನ್ನು ಕೂಡ ಆದ್ಯತೆ ಮೇರೆಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ನಮ್ಮ ರೈತರು ಆಯಾ ಸೊಸೈಟಿ ವ್ಯಾಪ್ತಿಯಲ್ಲಿ ನಮ್ಮ ಕಾರ್ಯದರ್ಶಿಗಳು ಇದನ್ನು ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡಿ ಅವ್ರಿಗೆ ರೈತರಿಗೆ ಒದಗಿಸುವಂಥ ಕೆಲಸನ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಸೊಸೈಟಿಗಳಿಗೂ ಕೂಡ ತಲುಪಿಸ್ತಕ್ಕಂಥದಕ್ಕೆ ಅವಕಾಶ ಮಾಡೋಣ. ಇನ್ನೂ ಕೂಡ ಏನು ಬೇಡಿಕೆ ಬರ್ತಾ ಇದೆ, ಇವತ್ತು ಎಲ್ಲ ನಮ್ಮ ಸೂಪರ್ವೈಸರ್ಗಳಿಗೆ ಲಿಸ್ಟ್ ಮಾಡ್ಕೊಳ್ಳಿಕ್ಕೂ ಕೂಡ ಹೇಳಿದ್ದೀನಿ. ನೆಕ್ಸ್ಟ್ ಏಪ್ರಿಲ್ ಟೆಂಡರ್ ಆಗ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಬೇಡಿಕೆಗೆ ಅನುಗುಣವಾಗಿ ಅದನ್ನು ಕೂಡ ಸರಬರಾಜು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ. ಏನಲ್ಲಿ ಹಾಲಿನ ಒಂದು ಉತ್ಪಾದನೆಯನ್ನು ಹೆಚ್ಚು ಅವಕಾಶ ಆಗಲಿ. ಇವತ್ತು ಹಾಲಿನ ಉತ್ಪಾದನೆ ನಮ್ಮ ತಾಲೂಕು ಒಂದು ಗಣನೀಯ ಸ್ಥಾನವನ್ನು ಗಳಿಸಿದೆ. ಈ ರಾಜ್ಯದಲ್ಲೇ 4ನೇ ಸ್ಥಾನದಲ್ಲಿದ್ದೇವೆ. ಇವತ್ತು ಹಾಸನ, ಕನಕಪುರ, ಚನ್ನಪಟ್ಟಣ ಬಿಟ್ಟರೆ 4ನೇ ಸ್ಥಾನವನ್ನು ಇವತ್ತು ಗಳಿಸಿದೆ. ಇವತ್ತು ನಮ್ಮ ರೈತರಿಗೂ ಕೂಡ ಇವತ್ತು ಫ್ಯಾಟ್ ಮೇಲೆ ಇವತ್ತು ಬೆಲೆ ಸಿಗ್ತಾಯಿದೆ. ಅದರಿಂದ ಇವತ್ತು ಎಲ್ಲ ಸಂಘಗಳು ಹೆಚ್ಚಿನ ಲಾಭಾಂಶವನ್ನು ಗಳಿಸ್ತಕ್ಕಂಥದ್ದಕ್ಕೂ ಕೂಡ ಅವಕಾಶ ಆಗ್ತಾ ಇದೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಸ್ವಲ್ಪ ಏನಾಗಿದೆ, ಡೈರಿ ಕಟ್ಟಡಗಳನ್ನು ಕಟ್ತಕ್ಕಂಥದ್ದಕ್ಕೆ ಒಂದು ಸ್ವಲ್ಪ ಈ ಸ್ವತ್ತಿನ ಸಮಸ್ಯೆ ಜಾಸ್ತಿ ಆಗ್ತಾಯಿದೆ. ಮೊನ್ನೆನೂ ಕೂಡ ಅಸೆಂಬ್ಲಿನಲ್ಲೂ ಕೂಡ ಪ್ರಸ್ತಾಪ ಮಾಡಿ ಈ ಸ್ವತ್ತು ಮತ್ತು ಲೈಸೆನ್ಸಿನ ಪಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಸರಳೀಕರಣ ಮಾಡಿ ಅಂತ ನಾವು ಅಸೆಂಬ್ಲಿನಲ್ಲೂ ಕೂಡ ಮಾನ್ಯ RDPR ಮಿನಿಸ್ಟ್ರಿಗೆ ರಿಕ್ವೆಸ್ಟ್ ಕೂಡ ಮಾಡಿದ್ದೀವಿ. ಯಾಕಂದರೆ ಈ ಸ್ವತ್ತು ಆಸ್ತಿ ಇಲ್ಲದೆ ಹೋದರೆ ಹಿಂದೆ 9 and 11 ಅಂತ ಖಾತೆ ಎಕ್ಸ್ಟ್ರಾಕ್ಟಲ್ಲಿ ಕಟ್ಸ್ಬಿಡವು, ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಹಲವಾರು ಕಡೆ ಇದು ಕಟ್ಟಬೇಕು ಅಂತ ಇಚ್ಛೆ ಇದೆ, ಸೈಟಿನ ಸಮಸ್ಯೆಗಳು ಬಗೆಹರಿದಿಲ್ಲ. ಆ ನಿಟ್ಟಿನಲ್ಲಿ ಅದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಗಮನವನ್ನು ಹರಿಸ್ತೀವಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತೇನು ಸುಮಾರು 1000 ಫಲಾನುಭವಿಗಳನ್ನು ಕೆಲವ್ರಿಗೆ 2 ಕೊಡಬೇಕಾಗ್ತದೆ, ಕೆಲವರು ಹಸುಗಳು ಜಾಸ್ತಿ ಇರ್ತವೆ. ಅಂತ ಒಟ್ಟು ಅಂದಾಜು 4500 ಫಲಾನುಭವಿಗಳು ಅಂದಾಜು. ಏಪ್ರಿಲ್ 10,000 ಆಲ್ಮೋಸ್ಟ್ ಅದು 1,25,00,000 ರೂಪಾಯಿ ಇದು ಸಹಾಯಧನ. ತುಂಬ 48 kg ಇರುತ್ತೆ ಸರ್, ತುಂಬ ಹೆವಿ ಕ್ವಾಲಿಟಿ, ತುಂಬ ಸೂಪರ್ ಕ್ವಾಲಿಟಿ. 48 ಕಿಲೋ ಇರ್ತದೆ. ಇದೇನು ಈಗ ಹಾಕಿರೋ ಎಲ್ಲೂ ಕಂಪ್ಲೇಂಟೇ ಇಲ್ಲ ಬಿಡಿ, ಯಾವುದೂ ಕೂಡ ಮ್ಯಾಟ್ಗಳದ್ದೇನು ಕಂಪ್ಲೇಂಟ್ ಇದೆ. ತುಂಬ ಒಳ್ಳೆ ಕ್ವಾಲಿಟಿ.